ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ತೆಗಲಿಕ್ಕಿದ್ದೇವೆ. ಈ ಒಂದು ಕೀರ್ತನೆಗಾರನು 33ನೇ ಅಧ್ಯಾಯ 16ನೇ ವಚನ ಹೇಳ್ತದೆ ಏನಂದರೆ, ಮಹಾಸೇನ ಬಲದಿಂದ ಯಾವ ಅರಸನಿಗೂ ಜಯವಾಗುವುದಿಲ್ಲ, ಯಾವ ಶೂರನು ಅಧಿಕವಾದ ಭುಜಬಲದ ದೆಸೆಯಿಂದ ಸುರಕ್ಷಿತನಾಗುವುದಿಲ್ಲ ಎಂದಾಗಿ. ಎಷ್ಟೆಲ್ಲ ಸೇನಾ ಬಲ ಇದ್ರು, ಇಷ್ಟೊಂದು ಸೈನ್ಯವಿದೆ, ಇಷ್ಟೊಂದು ಜನರು ನನಗಾಗಿ ಇದ್ದಾರೆ, ಇಷ್ಟೊಂದು ಜನರು ನನಗೋಸ್ಕರ ನನ್ನ ಪಕ್ಷದಲ್ಲಿದ್ದಾರೆ, ನಾನು ಏನು ಮಾಡ್ತೇನೆ, ನಾನು ರಾಜ್ಯವನ್ನು ಆಳ್ಬೋದು, ಇನ್ನೊಂದು ರಾಜ್ಯವನ್ನು ನಾನು ಏನಂದರೆ ಯುದ್ಧಕ್ಕಾಗಿ ನಾನು ಆಗಿ ಅವರನ್ನು ನಾನು ಜಯಿಸ್ಬೋದೆಂದಾಗಿ. ಅಂಥ ಸಮಯದಲ್ಲಿ ನಾವು ಇಷ್ಟೊಂದು ಆಲೋಚನೆ ಮಾಡಿಕೊಳ್ಳುವಾಗಲೂ ರಾಜನಾಗಿ ದೇವರ ವಾಕ್ಯ ಹೇಳ್ತದೆ, ಆ ಒಂದು ಜಯ ಯಾರಿಂದ? ಅರಸನಿಗೆ ದೊರೆಯುವುದಿಲ್ಲ. ಯಾರಿಂದ ಅಂದರೆ ಈ ಒಂದು ಎಲ್ಲ ಸೈನ್ಯಗಳಿಂದ. ದೇವರ ವಾಕ್ಯ ಹೇಳ್ತದೆ ಏನಂದರೆ, ಭುಜಬಲದ ದೆಸೆಯಿಂದ, ಅಧಿಕವಾದ ಭುಜಬಲ ಇದೆ, ಶೂರನಾಗಿದ್ದೇನೆ ನಾನು, ಎಂತೆಂಥದ್ದನೋ ಹಾಳು ಮಾಡಿದ್ದೇನೆ, ನಾಶ ಮಾಡಿ ಕೆಳಗೆ ಹಾಕಿದ್ದೇನೆ ಅಂತ ಹೇಳಿ ಶೂರನಾದವನು ಹೇಳ್ತಾನಲ್ಲ, ಆ ಶೂರನಾದವನು ಎಷ್ಟು ಹೇಳಿದರೂ ಸಹ ಆ ಒಂದು ಅಧಿಕವಾದ ಭುಜಬಲ, ಅವನ ಶಕ್ತಿ, ಅವನ ಭುಜದ ಸಾಮರ್ಥ್ಯದಿಂದ ಅವನು ಜಯ ಹೊಂದುವುದಿಲ್ಲ ಎಂದಾಗ ಸತ್ಯವೇದ ಹೇಳ್ತದೆ. ಅವನ ಕೆಳಗಿನ ವಚನ ಭಾಗವನ್ನು ನೀವು ನೋಡಿದಾದ್ರೆ ದೇವರ ವಾಕ್ಯ ಹೇಳ್ತದೆ, ಕರ್ತನು ಯಾರು ಆತನನ್ನು ನಿರೀಕ್ಷಿಸ್ತಾರೋ ಅವರು ಹೊಸ ಬಲವನ್ನು ಹೊಂದುತ್ತಾರೆ. ಆತನ ಕರುಣೆಯನ್ನು, ಆತನ ಕೃಪೆಯನ್ನು ನಿರೀಕ್ಷಿಸುವವರು ಏನಂದರೆ ಆತನು ಸುರಕ್ಷಿತವಾಗಿಡುವ ಹಾಗೆ ಅವರನ್ನು ಆಶೀರ್ವಾದ ಮಾಡ್ತಾನೆ. ಜಯವು ಯಾರಿಗೂ ಸಹ ಏನಂದರೆ ತಮ್ಮ ಭುಜಬಲದಿಂದಾಗಲಿ ಮಹಾಸೈನ್ಯದಿಂದಾಗಲಿ ಬರುವುದಿಲ್ಲ, ಅದು ಕರ್ತನಿಂದ ಮಾತ್ರ ಬರುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳೋದು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ದಿನ ಈ ಒಂದು ಕೀರ್ತನೆ 33:16 ಹೇಳುವಂಥ ವಚನ ಭಾಗವನ್ನು ದೃಢವಾಗಿ ಹಿಡಿದುಕೊಳ್ಳೋಣ. ಕರ್ತನೆ, ಈಗೋ ಅಪ್ಪ ದೇವ, ಎಷ್ಟೆಲ್ಲ ಜಯ ಹೊಂದಬೇಕಂದ್ರೂ ಸಹ ನನ್ನ ಬಲವನ್ನು ನಾನು ಹೊಂದಿಕೊಂಡು ನನ್ನ ಬಲದಿಂದಲೇ ನಾನು ಆಲೋಚಿಸಿಕೊಂಡಿದ್ದೇನೆ. ಈ ದಿನ ನನ್ನ ಬಲ ಇಲ್ಲ, ನಿನ್ನ ಬಲದಿಂದ ನಾನು ಜಯ ಹೊಂತೇನೆಂದಾಗಿ ನಂಬ್ತೇನೆಂದಾಗಿ. ಕರ್ತನಲ್ಲಿ ಪ್ರಿಯರ, ಹಾಗಾಗುವಂತೆ ಕರ್ತನು ತನ್ನ ಕೃಪೆಯನ್ನು ಅನುಗ್ರಹ ಮಾಡಲೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಆಮೆನ್.